ನಮ್ಮ ನೆಲಮಂಗಲ ತಾಲೂಕಿಗೆ ಬಂದಿರತಕ್ಕಂಥ ಗಂಡಾಂತರವನ್ನು ನಿವಾರಣೆ ಮಾಡ್ಕೊಳಕ್ಕೋಸ್ಕರ ಈ ಒಂದು ಮಹಾ ಗಣಪತಿ ಸನ್ನಿಧಿ ಶಿವಗಂಗೆ ಇಲ್ಲಿ ಪೂಜೆ ಮಾಡಿದಂಥ ಎಷ್ಟೋ ಕೆಲಸಗಳು ಎಲ್ಲ ಕೆಲಸಗಳು ಕೂಡ ಸುಸೂತ್ರವಾಗಿ ನಾವು ಅಂದುಕೊಂಡಂತೆ ನಡೀತದೆ ಅಂತಕ್ಕಂಥ ಒಂದು ಪ್ರಯುಕ್ತ ಇವತ್ತು ದಿವಸ ಶಾಂಪಲ್ ಆಗಿ ಇಲ್ಲಿ ಭಗವಂತನ ಸನ್ನಿಧಿಯಲ್ಲಿ ಪೂಜೆ ಮಾಡಿಸ್ತಾ ಈ ನೆಲಮಂಗಲ ತಾಲೂಕಿನ ಹಾಲಿ ಇರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸ್ MLA ಅವರಿಗೆ ನಾವು ಒಂದು ಮನವಿ ಕೂಡ ತಿಳಿಸ್ತೀವಿ. ಶ್ರೀನಿವಾಸ್ ಅವರೇ, ಇವತ್ತಿನ ದಿವಸ ನಿಮ್ಮ ಒಂದು ಯಾವುದೋ ಒಂದು ಚಟಕ್ಕೋಸ್ಕರ, ನಿಮ್ಮ ಯಾವುದೋ ಒಂದು ಉದ್ಧಾರಕ್ಕೋಸ್ಕರ ಇಡೀ ನೆಲಮಂಗಲ ತಾಲೂಕಿನ ಜನರನ್ನು ನಾಶನ ಮಾಡ್ತಕ್ಕಂಥ ಕೆಲಸ ಯಾಕೆ ಮಾಡ್ತೀರಾ ಅಂತಕ್ಕಂಥ ಮಾತನ್ನು ನಾನು ಇವತ್ತು ನೇರವಾಗಿ ಅವ್ರನ್ನೇ ಕೇಳ್ತಾ ಇದ್ದೀನಿ. ಸನ್ಮಾನ್ಯರೇ, ನೀವು ಈ ನೀರನ್ನು ಮಾಗಡಿಗೆ ಹಾಕ್ಬೋದು, ಚನ್ನಪಟ್ಟಣಕ್ಕೆ ಹಾಕ್ಬೋದು, ಕನಕಪುರಕ್ಕೆ ಹಾಕ್ಬೋದು, ನೆಲಮಂಗಲವನ್ನು ಯಾಕ್ರಿ ಚೂಸ್ ಮಾಡ್ಕೊಂಡಿದ್ದೀರಾ? ಏನು ನಿಮ್ಗೆ ಹುಚ್ಚು? ಯಾಕೆ ಬೇಕು? ಇಷ್ಟು ಜನ ಇಷ್ಟು ಹೋರಾಟ ಮಾಡ್ತಾವ್ರೆ, ಇಷ್ಟು ಮಾಡ್ತಾವ್ರೆ. ಆ ಬೆಂಗಳೂರಲ್ಲಿ ಬೇಡದೇ ಇರತಕ್ಕಂಥ ನೀರನ್ನು ನೀವು ತಗೊಂಬಂದು ನಮಗೆಲ್ಲ ಯಾಕೆ? ನಾವು ಇರ್ಬೋದಾ ಇಲ್ಲಿ? ಈ ಕೆರೆಗಳಿಗೆ ಬಂದರೆ ಸೊಳ್ಳೆಗಳು ಎಷ್ಟು ಬರ್ಬೋದು, ಏನಾಗ್ಬೋದು ಪರಿಸ್ಥಿತಿ ಅನ್ನೋದನ್ನ ಅವ್ರಿಗೆ ಚೆನ್ನಾಗಿ ಅರ್ತವ್ರೆ. ಅವ್ರು ಹೇಳ್ತಾರೆ ಹೊಟ್ಟೆ ಕಿಚ್ಚು ಅಂತ. ಏನು ಹೊಟ್ಟೆ? ನಮಗೇನು ಹೊಟ್ಟೆ ನೋವು ಬರೋಲ್ಲ. ಯಾಕೆಂದರೆ ನಿಮ್ಮ ಥರ ಫುಡ್ ತಿನ್ನಲ್ಲ ನಾವು, ಒಳ್ಳೆ ಫುಡ್ ತಿನ್ನೋದು. ನಮಗೇನು ಹೊಟ್ಟೆ ಉರಿ ಆಗಲಿ ಹೊಟ್ಟೆ ನೋವಾಗಲಿ ಖಂಡಿತ ಬರೋದಿಲ್ಲ. ಅದರಿಂದ ನೀವು ಸುಮ್ಮನೆ ಯಾವಾಗಲೇ ಹೊಟ್ಟೆ ಕಿಚ್ಚು ಅಂತೀರ. ಅದು ಯಾಕೆ ಹಂಗೆ ಅಂತೇಳೋ ನನಗೆ ಗೊತ್ತಿಲ್ಲ. ಅದರಿಂದ ಈ ಒಂದು ನೀರು ಕಳಿಸ್ತೀರ, ಈ ನೀರಿಂದ ನಮ್ಗೇನಾಗಬೇಕು? ಸಮೃದ್ಧವಾಗಿ ಅದೇ. ನಮಗೆ ಯಾವ ಕೆರೆ ಒಳಗೆ ನೀರಿಲ್ಲ ಹೇಳ್ರಿ? ಈಗ ನೀರು ಬಿಟ್ಟಿಲ್ಲ, ಯಾವ ಕೆರೆ ಒಳಗಿಲ್ಲ ಹೇಳು? ಬೋರ್ವೆಲ್ಗಳವೆ. ಯಾವ ಬೋರ್ವೆಲ್ಗಳಲ್ಲಿ ನಾನು ಇವತ್ತಿನ ದಿವಸ 150 ಅಡಿ ಒಳಗೆ ಇರ್ತಕ್ಕಂಥ ನೀರನ್ನು ನಿನಗೆ ಒಡೆದು ತೋರಿಸ್ತೀನಿ ಬಾ. ಸುಮಾರು 10 HP ಮೋಟ್ರ್ ನೀರು ಬರ್ತವೆ. ಅಂಥ ಸಮುದ್ರವಾಗಿರ್ತಕ್ಕಂಥ ನೀರನ್ನ ಯಾವುದೋ ಕೊಳಚೆ ನೀರು ತಂದು ಆ ನೀರನ್ನು ದನ ಕುಡಿಯೋಂಗಿಲ್ವಂತೆ, ಬೆಳಿಗ್ಗೆ ಬಿಡೋಂಗಿಲ್ವಂತೆ, ಏನಕ್ಕೂ ಉಪಯೋಗಿಸೋಂಗಿಲ್ವಂತೆ. ಮತ್ತು ನೀವು ಕೆರೆಗಳಿಗೆಲ್ಲ ಬಿಡ್ತೀರಲ್ಲ, ಅವಕ್ಕೆಲ್ಲ ಬೇಲಿ ಹಾಕಿದ್ದೀರಾ? ನೀರು ಕುಡಿಸ್ಬೇಕು, ನೀರು ಕುಡಿಬಾಡ್ರಿ, ಇದಕ್ಕೆ ಯಾರು ಹೋಗ್ಬೇಡ್ರಿ, ಇದು ಬೆಳಗ್ಗೆ ಬಿಡಬೇಡ್ರಿ ಅಂತ ಅಲ್ಲೇನೋ ಬೋರ್ಡ್ ಹಾಕಿದ್ದೀರಾ? ದನ ಕರುಗಳು ನಮ್ಮ ಸಮೃದ್ಧವಾದ ನಾಡು. ಇವತ್ತಿನ ದಿವಸ ಇಡೀ 14 ತಾಲೂಕುಗಳಲ್ಲಿ ನೆಲಮಂಗಲ ತಾಲೂಕು ನಂಬರ್ 1ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಬೊಮ್ಮಲು ಹಾಲ್ನಲ್ಲಿ ಗುಣಮಟ್ಟದಲ್ಲಿ ಹೆಚ್ಚಿಗೆ ರೀತಿಯಲ್ಲಿ ನಮ್ಮ ನೆಲಮಂಗಲ ತಾಲೂಕು ನಂಬರ್ 1ನೇ ಸ್ಥಿತಿ ಒಳಗದೆ. ನೀವೇನ ಈ ನೀರೇನು ತಂದರೆ ನಮ್ಮ ದನಗಳೆಲ್ಲ ಸತ್ತೋಗ್ಬಿಡ್ತಾವ್ರಿ. ಶ್ರೀನಿವಾಸ್ ಅವರೇ, ಸತ್ತೋಗ್ಬಿಡ್ತಾವೆ. ಯಾಕೆ ನಿನ್ಗೆ ಇಷ್ಟೊಂದು ಆಟ? ಬಿಡೋ, ಕೈ ಬಿಡು, ಇದನ್ನು ತಗೊಂಬ. ಎತ್ನೋಳೆ ಎಷ್ಟು ದಿನದಿಂದ ನಡೀತಾ ಇದೆ? ಸಾಸ್ ಮಾಡು, ಕೇಳು, ನಮ್ಮನ್ನೆಲ್ಲ ಫಂಡ್ ಕೊಡ್ತೀವಿ. ಎಷ್ಟು ಕೇಳ್ಬೇಕು ಕೇಳು? ಒಂದೊಂದು ಪಂಚಾಯತಿಯಿಂದ ಎಷ್ಟು ಫಂಡ್ ಮಾಡ್ಬೇಕು ಕೇಳು, ಕೊಡೋಣ. ಎತ್ನೋಳೆ ತಾಂಬ. ಇದು ಯಾವುದ್ರಿ? ನೀವು ಅವರು ತಂದು ನೀರು ಕ್ಯಾರಿಗೆ ಬಿಡ, ನೀರು ದನ ಕುಡಿಯೋಂಗಿಲ್ಲ, ಇದು ಮಾಡಿ ಕಕ್ಕಸ್ ನೀರು ತಗೊಂಬಂದು ನಮಗೆಲ್ಲ ಇಲ್ಲಿ ನೀನು MLA ಆಗಿ ಬಂದ್ಬಿಟ್ಟು ಯಾವುದೋ ತಾಲೂಕಿಂದ MLA ಆಗಿ ಬಂದೆ, ಕರೆಕ್ಟು, ಒಪ್ಕೊಳ್ಳೋಣ. ಆದರೆ ಈ ಥರ ಕೆಲಸ ಮಾಡಬೇಡಪ್ಪ ನೀನು. MLA ಸಾಹೇಬ್ರೆ, ಮಾಡಬೇಡಿ. ಎಲ್ಲ ಅಮಾಯಕರ ಮೇಲೆ FIR ಮಾಡಿಸ್ತಕ್ಕಂಥದ್ದು ಇವೆಲ್ಲ ಬೇಡಪ್ಪ. ನಿನಗೆ ಒಳ್ಳೆ ಕೆಲಸ ಮಾಡು. ಅದ್ರ ಬದಲು ನೀನು ಎತ್ನೊಳೆ ಮಾಡ್ತೀಯಾ? ಮಾಡು, ಏನು ಬೇಕು ಕೇಳು. ನಮ್ಮ ತಾಲೂಕಿಂದ ಎಷ್ಟು ಫಂಡ್ ಎತ್ಕೊಡ್ಬೇಕು ಕೇಳು, ಕೊಡ್ತೀವಿ. ಅದು ಬಿಟ್ಬಿಟ್ಟು ಯಾವುದೋ ಕೊಳಚೆ ನೀರು ತಂದುಬಿಟ್ಬಿಟ್ಟು ದನ ಕುಡಿಬಾರ್ದು, ಎಲ್ಲರಿಗೂ ಬೇಡವಾದಂಥ ನೀರನ್ನ ಅಂತರ್ಜಲ ಅಭಿವೃದ್ಧಿ ಯಾವುದ್ರಿ? ಈ ಕಸದ ನೀರು ತಂದು ಅಂತರ್ಜಲ ಅಭಿವೃದ್ಧಿ ಮಾಡ್ತೀಯಾ? ಸರ್, ಈಗ ಶಿವಭಾವತಿ ಹೋರಾಟ ಅಂತ ಹೇಳ್ಬಿಟ್ಟು ತಾವು ಸುಮಾರು ದಿವಸದಿಂದ ಹೇಳ್ತಾ ಇದ್ದೀರಾ. ಇದು ಬರೀ ಸಭೆ ಸಮಾರಂಭಗಳಿಗೆ, ಪೂಜೆ ಪುರಸ್ಕಾರಗಳಿಗೆ ಮಾತ್ರ ಸೀಮಿತವಾಗಿದೆ. ಜನರನ್ನ ಜಾಗೃತಗೊಳಿಸುವಂತ ಒಂದು ಕೆಲಸಗಳು ಆಗ್ತಾ ಇಲ್ಲ. ಇದು ಏನು ಉದ್ದೇಶದಿಂದ ಮಾಡ್ತಾ ಇದ್ದೀರಾ? ಈ ಒಂದು ಅಭಿಯಾನವನ್ನು ನಾವು ಮಾಡ್ಕೊಂಡು ಅದಕ್ಕೆ ಒಬ್ಬ ಅಧ್ಯಕ್ಷರನ್ನ ನೇಮಕ ಮಾಡ್ಕೊಂಡು, ಕಾರ್ಯಕರ್ತರನ್ನ ನೇಮಕ ಮಾಡ್ಕೊಂಡು, ಇವಾಗ ಸದಸ್ಯತ್ವವನ್ನು ಈ ಒಂದು ಗಣೇಶನ ಸನ್ನಿಧಿನಲ್ಲಿ ಇದೆಲ್ಲಪ್ಪ ಬಕ್ಕುಡಪಲ್ಲಿ ಸದಸ್ಯತ್ವ ಅಭಿಯಾನವನ್ನು ನಾವು ಅದನ್ನು ಮಾಡಿ ಇವತ್ತಿನ ದಿವಸ ಇವತ್ತಿನಿಂದ ಪ್ರಾರಂಭ ಇದೆ. ಬರೀ ಪೂಜೆ ಅಷ್ಟೇ, ಶಾಂಪಲ್ಲು. ಇದನ್ನು ನಾವು ಒಂದು ಸದಸ್ಯರು ಅಂತ ಮಾಡ್ಕೊತೀವಿ. ಸದಸ್ಯರು ಅಂತ ಮಾಡ್ಕೊಂಡು ಅವ್ರನ್ನೆಲ್ಲ ನಾವು ಒಂದು ಸಂಘಟನೆ ಅಂತ ಮಾಡ್ಕೊಂಡು ಈ ಹೋರಾಟಕ್ಕೆ ಉಪಯೋಗಿಸ್ತೀವಿ. ಇದನ್ನು ಈ ಶಾಸಕರು ಯಾರೋ ಕೆಲವೇ ಬೆಲೆಲೆಣಿಸೋ ಜನ ಯಾರೋ ಏನು ಹೇಳ್ತಾರೆ, ಪನ್ನೀರು ಇದ್ದಂಗೆ ಅದೇ ಅಂತ ಹೇಳ್ತಾರೆ. ಆ ಪನ್ನೀರನ್ನ ಅವ್ರ ಮನೆಗೆ ಕುಡ್ಕೊಳ್ಳಿ, ನಮ್ಮ ಕ್ಯಾರಿಗೆ ಯಾಕ್ರಿ ತಂದುಬಿಡ್ತಾರೆ? ಪನ್ನೀರಂತೆ ಅವ್ರ ಮನೆಯವ್ರು ಕುಡ್ಕೊಳ್ಳಿ, ಅವ್ರ ಮಕ್ಕಳು ಕುಡ್ಕೊಳ್ಳಿ, ಅವ್ರ ಮರಿ ಕುಡ್ಕೊಳ್ಳಿ. ಪನ್ನೀರ ಇದು?
ಅಲ್ಲ ರೀ, ಅಲ್ಲಿ ಕಕ್ಕಸ್ ನೀರು ಅನ್ನೋದು ಇವ್ರಿಗೆಲ್ಲರೂ ಗೊತ್ತು. ಅಲ್ಲಿ ಏನದೆ ಅಂತ ಪನ್ನೀರು ಅಂದರೆ ಅದು ಹೆಂಗೆ ಪನ್ನೀರು ಆಗ್ಬಿಡ್ತದೆ? ಇವ್ರಿಗೆ ನಮ್ಮ ಮಾನ ಮರ್ಯಾದೆ ಅದ ಹೇಳಿ. ತಾಲೂಕಲ್ಲಿ ನೀವು ಒಂದು ಪತ್ರಕರ್ತರು, ತಾವು ದಯವಿಟ್ಟು ಭಾಳ ಒಂದು ನಮ್ಮ ಏನು ಇವತ್ತಿನ ದಿವಸ ಈ ಸಮಾಜ ಒಳ್ಳೆ ಸ್ಥಿತಿ ಬರಬೇಕಾದ್ರೆ ತಮ್ಮ ಕೊಡುಗೆ ಅಪಾರವಾದದ್ದು. ಅದರಿಂದ ನೀವು ಕೂಡ ಸಮೀಕ್ಷೆ ಮಾಡಿ, ಏನು ಈ ನೀರು ಬೇಕಾ ಬೇಡವಾ, ನಮಗೆ ಕೊಡೋದಾದರೆ ಎತ್ನೊಳೆ ಕೊಡಿ, ಕಾವೇರಿ ನೀರು ಕೊಡಿ, ಹೇಮಾವತಿ ನೀರು ಕೊಡಿ, ಇಂಥದ್ದು ಯಾವುದೋ ಒಳ್ಳೆ ನೀರು ಕೊಡಿ. ನೀವು ಇಷ್ಟು ಸಲಹೆಗಳನ್ನ ಸಾಮಾಜಿಕ